ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ತನ್ನ ಗ್ಯಾಂಗ್ ಜೊತೆ ಬಂದು ವಿಶಾಲಾಕ್ಷಿ ಮನೆಯಿಂದ ಮೀನಾ ದುಡ್ಡನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಆಗ ಹೇ ಮೈಕ್ ಎಲ್ಲೋ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ಹಿಂದೆನೆ ಬಂದ್ಲು ಕಣೋ, ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಇರೋ ಸೂರ್ಯ ನೋಡ್ತೀನಿ ಅಂತ ಹೇಳಿ ರವಿ ಹುಡ್ಕೋದಕ್ಕೆ ಅಂತ ಶುರು ಮಾಡ್ತಾನೆ. ಇನ್ನೇನ್ ಮತ್ತೆ ಒಳಗಡೆ ಹೋಗಿ ನೋಡೋಣ ಅಂತ ಅನ್ನೋಷ್ಟೊತ್ತಿಗೆ ಎದುರುಗಡೆಯಿಂದ ವಿಶಾಲಾಕ್ಷಿ ಕಾರ್ ಬರೋದನ್ನ ಸೂರ್ಯ, ರವಿ ಮತ್ತೆ ಚೇತನ್ ನೋಡ್ಬಿಡ್ತಾರೆ. ಏನೋ ಇಷ್ಟೊಂದ್ ಬೇಗ ಬಂದ್ಬಿಟ್ಲಲ್ಲೋ ರವಿಗಾನ್ ಅಂತ ಸೂರ್ಯ ಹೇಳ್ದ. ಲೋ ರವಿಗಾನ್ ಬಾರೋ, ನೀನು ಫಸ್ಟ್ ಗಾಡಿ ಒಳಗಡೆ ಕುತ್ಕೋಬಾರು ಅಂತ ಸೂರ್ಯ ಹೇಳ್ಕೊಂಡೋಗಿ ರವಿನ ಗಾಡಿ ಕೂರಿಸ್ತಾನೆ. ಲೋ ಸೂರ್ಯ, ಶ್ರುತಿ ಒಳಗಡೆನೆ ಇದ್ದಾಳ್ ಕಣೋ ಅಂತ ರವಿ ಹೇಳ್ತಿರ್ತಾನೆ. ಲೋ ಅದನ್ನ ನಾನ್ ನೋಡ್ಕೋತೀನಿ, ನೀನ್ ಸುಮ್ನೆ ಕೂತ್ಕೊಳಪ್ಪ ಅಂತ ರವಿ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಏನಾಗುತ್ತೋ ಏನೋ ಅಂತ ಕಾರ್ ಒಳಗಡೆ ಕುತ್ಕೊಂಡು ಸೂರ್ಯ, ರವಿ ಮತ್ತೆ ಚೇತನ್ 3 ಜನ ನೋಡ್ತಿರೋವಾಗ ವಿಶಾಲಾಕ್ಷಿ ಕಾರಿಂದ ಇಳಿದು ಮನೆಗ್ ಹೋಗ್ತಿರ್ತಾಳೆ. ಆಗ ಹೋಯ್ತು ಕಣೋ ಹೋಯ್ತು, ಸರಿಯಾಗಿ ಸಿಕ್ಕಾಕೊಂಡಾಗೋಯ್ತು ನಾವು ಅಂತ ರವಿ ಒದ್ದಾಡ್ತಿರುವಾಗ ಅಯ್ಯೋ ಏನು ಆಗೋದಿಲ್ಲ ಸುಮ್ನೆ ಇರೋ ರವಿಗಾನ್ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಆಗ ಇನ್ನೇನು ಶ್ರುತಿ ಜುಟ್ ಬಿಡಿಸ್ಕೊಂಡು ಆಚೆ ಓಡ್ ಬರ್ತಿರುವಾಗ ವಿಶಾಲಾಕ್ಷಿ ಅದೇ ಸಮಯಕ್ಕೆ ಶ್ರುತಿ ಎದುರುಗಡೆ ಬಂದ್ ನಿಂತ್ಕೋತಾಳೆ. ಅಯ್ಯೋ ಸಿಕ್ಕಾಕೊಬಿಟ್ಲು ಕಣೋ, ಏನೋ ಮಾಡೋದಿವಾಗ ಅಂತ ರವಿ ಸೂರ್ಯನ ಹತ್ರ ಹೇಳ್ತಿರ್ತಾನೆ. ಆಗ ಯಾರಮ್ಮ ನೀನು ಅಂತ ವಿಶಾಲಾಕ್ಷಿ ಶ್ರುತಿನ್ ಕೇಳಿದಾಗ ಅದು ನೀವ್ ಯಾರು ಅಂತ ಶ್ರುತಿ ಕೇಳ್ತಾಳೆ. ಏನಮ್ಮ ನೀನು ನನ್ ಮನೆಯಿಂದ ಆಚೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದೆಯಲ್ಲ, ಡೊನೇಷನ್ ಏನಾದ್ರು ಕೇಳೋದಕ್ ಬಂದಿಯಾ ಅಂತ ವಿಶಾಲಾಕ್ಷಿ ಹೇಳ್ತಿರೋವಾಗ ಅದ್ ಹಾಗಲ್ಲ, ಅದು ಅಂತ ಶ್ರುತಿ ಹೇಳೋದಕ್ ಓದಾಡ್ತಿರ್ತಾಳೆ. ಲೋ ಸೂರ್ಯ, ನಾನ್ ಹೇಳ್ದೆ ತಾನೆ ಇದೆಲ್ಲ ಬೇಡ ಅಂತ, ನೋಡು ಅವಳು ಸರಿಯಾಗಿ ಸಿಕ್ಕಾಕೊಂಡ್ಲಿ ಇವಾಗ ಅಂತ ರವಿ ಟೆನ್ಷನ್ ಪಡ್ತಿರ್ತಾನೆ. ಲೋ ರವಿಗಾನ್ ಸುಮ್ನೆ ಇರೋ, ಮೈಕು ಅಂದ್ರೆ ಏನಂತ ಅನ್ಕೊಂಡಿದ್ಯಾ, ಅದನ್ನೆಲ್ಲ ಅವಳು ಹೇಗ್ ಮೇಂಟೈನ್ ಮಾಡ್ಬೇಕು ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ಏನಮ್ಮ ನೀನು ಯಾವ್ದನ್ ಕೇಳಿದ್ರು ಅದು ಇದು ಅಂತ ಅನ್ಕೊಂಡು ಏನೇನೋ ಹೇಳ್ತಿದ್ಯಾ, ನನ್ಗೆ ಇವಾಗ ಹೊಟ್ಟೆ ತುಂಬಾನೇ ನೋಯ್ತಿದೆ, ನಾನು ವಾಶ್ರೂಮ್ ಹೋಗ್ಬೇಕು, ಒಂದ್ 5 ನಿಮಿಷ ಇಲ್ಲೇ ವೇಟ್ ಮಾಡು, ಏನು ಅಂತ ಆಮೇಲೆ ಬಂದ್ ಕೇಳ್ತೀನಿ ಅಂತ ವಿಶಾಲಾಕ್ಷಿ ಮನೆ ಒಳಗಡೆ ಬೇಗ ಬೇಗ ಓಡೋಗ್ಬಿಡ್ತಾಳೆ. ಆಗ ಇದೇ ಸರಿಯಾದ ಟೈಮ್ ಅಂತ ಶ್ರುತಿ ಕೂಡ ಅಲ್ಲಿಂದ ಓಡ್ ಬಂದು ಕಾರ್ ಒಳಗಡೆ ಕುತ್ಕೋತಾಳೆ. ಆಗ ಸೂರ್ಯ ಅಲ್ಲಿಂದ ಕಾರ್ನ ತಗೊಂಡು ಜೋರಾಗಿ ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾನೆ. ಈ ಕಡೆ ವಿಶಾಲಾಕ್ಷಿ ಅರ್ಜೆಂಟ್ ಅಂತ ಬಾತ್ರೂಮ್ ಓಡೋಗ್ಬೇಕಾದ್ರೆ ಅಕ್ಕ ನಮ್ಮ ಮನೆಗೆ ಇವ್ರು ಬಂದಿದ್ರು ಅಕ್ಕ ಅಂತ ಹೇಳೋದಕ್ಕೆ ಅಲ್ಲಿ ಕೆಲಸ ಮಾಡೋ ಹುಡುಗ ಹೋಗ್ತಾನೆ. ಏ ಹೋಗೋ, ನನ್ನ ಅರ್ಜೆಂಟ್, ನನ್ಗೆ ಇವನ್ ಬೇರೆ ಏನು ಹೇಳೋದಕ್ ಬರ್ತಾವ್ನೆ, ಬರ್ತೀನಿರೋ 1 ನಿಮಿಷ ಅಂತ ಹೇಳಿ ವಿಶಾಲಾಕ್ಷಿ ವಾಶ್ರೂಮ್ ಹೋಗ್ತಾಳೆ. ಈ ಕಡೆ ಶ್ರುತಿ ಕಾರ್ ಒಳಗಡೆ ಹೋಗ್ತಿದ್ದಂಗೆನೆ ಸೂರ್ಯ ತಾವ್ ಹಾಕಿರೋ ಐಡಿ ಕಾರ್ಡ್ ನೆಲ್ಲ ತೆಗೆದು ಚೇತನ್ ಕೈ ಕೊಡ್ತಾನೆ. ಏ ಶ್ರುತಿ, ಬೇಗ ಬರ್ದೆ ಒಳಗಡೆ ಏನೇ ಮಾಡ್ತಿದ್ದೆ ಅಂತ ರವಿ ಕೇಳಿದಾಗ ಶ್ರುತಿ ಕೋಪದಿಂದ ರವಿ ಕುಡಿಯೋದಕ್ ಹೋಗ್ತಾಳೆ. ನೀನೊಬ್ಬ ಗಂಡನ, ನಿನ್ನ ಅಲ್ಲೇ ಬಿಟ್ಟು ಹಿಂಗ ಓಡ್ ಬರೋದು ಅಂತ ಶ್ರುತಿ ಹೇಳ್ತಿರೋವಾಗ ಏ ನೀನ್ ಹಿಂದೆನೆ ಬರ್ತಾ ಇದೀಯ ಅಂತ ಅನ್ಕೊಂಡ್ ನಾನ್ ಬಂದೆ ಕಡೆ ಅಂತ ರವಿ ಹೇಳ್ತಾನೆ. ಅಲ್ಲಿ ನಿನ್ನಿಂದ ತಿರ್ಗಿ ಕೂಡ ನೋಡೋದಕ್ ಆಗ್ಲಿಲ್ವೇನೋ, ನಾನ್ ನಿನ್ನ ಕರಿತಾನೆ ಇದ್ದೆ, ನಿನ್ನ ನಂಬಿ ನನ್ಗೆಲ್ಲೂ ಬರೋದಕ್ ಭಯ ಆಗ್ತಿದೆ ಕಣೋ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹೌದು, ಆ ಹೆಂಗಸತ್ರ ಏನೋ ಮಾತಾಡ್ತಿದ್ರಲ್ಲ, ಆಗ ನಿಮಗ್ ಭಯ ಆಗ್ಲಿಲ್ವಾ ಅಂತ ಚೇತನ್ ಕೇಳಿದಾಗ ಅವ್ರು ಬೇರೆ ಏನು ಕೇಳಲಿಲ್ಲ, ಯಾರು ಏನು ಅಂತ ಕೇಳ್ತಿದ್ರು ಅಷ್ಟೇನೆ ಅಂತ ಶ್ರುತಿ ಹೇಳ್ತಾಳೆ. ಹೌದು, ನೀನೇನೋ ಹೇಳ್ತಿದ್ದಲ್ಲ ಅಂತ ಸೂರ್ಯ ಕೇಳಿದಾಗ ನಾನೇನ್ ಹೇಳ್ದ, ಹೆಂಗ್ಸ್ ಹೊಟ್ಟೆ ಸರಿ ಇಲ್ವಂತೆ, ಅರ್ಜೆಂಟ್ ಅಂತ ಬಾತ್ರೂಮ್ ಓಡೋದ್ಲು, ಇಲ್ಲೇ ವೇಟ್ ಮಾಡು ಅಂತ ಹೇಳಿದ್ಲು, ನಾನ್ ಯಾಕೆ ಅಲ್ಲಿ ನಿಂತ್ಕೊಳ್ಳಿ, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಒಳ್ಳೇದೇ ಆಯ್ತು, ಆ ಅಮ್ಮನ್ಗೆ ಹೊಟ್ಟೆ ನೋವು ಬಂದಿದ್ದಕ್ಕೆ ಸರಿ ಆಯ್ತು, ಇಲ್ಲ ಅಂದಿದ್ರೆ ನಮ್ಮೆಲ್ರಿಗೂ ಸೇರ್ಸಿ ಸರಿಯಾಗಿ ಹಬ್ಬ ಮಾಡ್ತಿದ್ರು ಅಂತ ಚೇತನ್ ಹೇಳ್ತಾನೆ. ಹೌದು ಶ್ರುತಿ, ನನ್ಗೂ ಭಯ ಆಗೋಗಿತ್ತು, ನೀನ್ ಎಲ್ಲಿ ಏನಾದ್ರೂ ಎಡವಟ್ ಮಾಡ್ಬಿಡ್ತೀಯೋ ಅಂತ, ಆಮೇಲೆ ಅಷ್ಟೇ ನಮ್ ಕತೆ ಅಂತ ರವಿ ಭಯ ಪಡ್ತಿರ್ತಾನೆ. ಲೋ ರವಿಗಾನ್, ಮೈಕು ಸಾಮಾನ್ಯವಾದ ಹುಡುಗಿ ಅಲ್ಲ ಕಣೋ, ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋಳು, ಅವಳು ತಪ್ಪಿಸ್ಕೊತಾಳೆ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು, ಆದ್ರೆ ನೀನೇ ತುಂಬಾ ಹೆದರ್ಕೋತಾ ಇದ್ದಿದ್ದು ಅಂತ ಸೂರ್ಯ ಹೇಳ್ತಿರುವಾಗ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವ್ರೆ ಅಂತ ಶ್ರುತಿ ಹೇಳಿ, ನೋಡಿದ್ಯಾ ಸೂರ್ಯ ಅವರು ನನ್ನ ಅರ್ಥ ಮಾಡ್ಕೊಂಡಷ್ಟು ನೀನ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಅರ್ಧದಲ್ಲೇ ಬಿಟ್ಟು ಓಡ್ ಬಂದ್ಬಿಟ್ಟೆ, ಅದ್ರಲ್ಲಿ ಇವಾಗ ಬೇರೆ ಮಾತಾಡ್ತಿದ್ಯಾ ಅಂತ ಶ್ರುತಿ ಹೇಳ್ಕೊಂಡು ಕೋಪ ಮಾಡ್ಕೊತಿರುವಾಗ ಅಯ್ಯೋ ಸಾರಿ ಶ್ರುತಿ, ಸಾರಿ ಅಂತ ರವಿ ಹೇಳ್ತಿರ್ತಾನೆ. ಅದನ್ನ ನೋಡಿ ಸೂರ್ಯ ಮತ್ತೆ ಚೇತನ್ ಇಬ್ರು ಕೂಡ ನಗ್ತಿರ್ತಾರೆ. ಸರಿ ಆಯ್ತು, ಇವಾಗ ಹಿಂಗೋ ತಪ್ಪಿಸ್ಕೊಂಡ್ ಬಂದ್ಬಲ್ಲ, ಈ ವಿಷಯನ ಮೀನನ್ ಕಾಲ್ ಮಾಡಿ ಹೇಳ್ಬೇಕು ಅಂತ ಸೂರ್ಯ ಮೀನನ್ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾನೆ. ಅದರಿಂದ ಮೀನನ್ಗೂ ಸಮಾಧಾನ ಆಗತ್ತೆ. ನಂತರ ಸೂರ್ಯ ಹಾಗೆ ವಿಶಾಲಾಕ್ಷಿಗೆ ಕಾಲ್ ಮಾಡಿ ಯಾವ ರೀತಿ ಮಾತಾಡ್ಬೇಕು ಅಂತ ಮೀನನ್ಗೆ ಹೇಳ್ಕೊಡ್ತಾನೆ. ನಂತರ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು, ಇವಾಗ್ಲೇ ಮಾಡ್ಬೇಡ ಅಂತ ಸೂರ್ಯ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ವಿಶಾಲಾಕ್ಷಿ ವಾಶ್ರೂಮ್ ಇಂದ ಬಂದು ಇವಾಗ ನನ್ಗೆ ಸಮಾಧಾನ ಆಯ್ತು ಅಂತ ಹೇಳ್ಕೊಂಡ್ ಬರ್ತಿರ್ತಾಳೆ. ಆಗ ಮನೆ ಕೆಲ್ಸದವಳು ನೀರ್ ತಗೊಬಂದು ಕುಡಿಯೋದಕ್ಕೆ ಅಂತ ವಿಶಾಲಾಕ್ಷಿ ಕೈ ಕೊಡ್ತಾಳೆ. ನೀರ್ ಕುಡ್ದಾದ್ಮೇಲೆ ಆ ಹುಡುಗಿ ಎಲ್ಲಿ ಅಂತ ವಿಶಾಲಾಕ್ಷಿ ಕೇಳಿದಾಗ ಅಕ್ಕ ಅವ್ರು ಹೊರಕೋದ್ರಕ್ಕ ಅಂತ ಅಲ್ಲಿರೋ ಹುಡುಗ ಒಬ್ಬ ಹೇಳ್ತಾನೆ. ಯಾರದು ಆ ಹುಡುಗಿ ಅಂತ ವಿಶಾಲಾಕ್ಷಿ ಕೇಳಿದಾಗ ಅಕ್ಕ ಅವ್ರು IT ಡಿಪಾರ್ಟ್ಮೆಂಟ್ ಇಂದ ಬಂದಿರೋದಂತೆ, ಏನೋ ಟ್ಯಾಕ್ಸ್ ಅದು ಇದು ಅಂತ ಏನೇನೋ ಹೇಳ್ತಿದ್ರು ಕಣಕ, ನಮ್ ಮನೇನ ಸರ್ಚ್ ಮಾಡೋದಕ್ಕೆ ಅಂತ ಬಂದಿದ್ರು ಅಂತ ಹುಡ್ಗ ಹೇಳ್ತಿರುವಾಗ ಏನೋ ಹೇಳ್ತಿದ್ಯಾ, ನಮ್ ಮನೇನ್ ಸರ್ಚ್ ಮಾಡಿದ್ರ, IT ಡಿಪಾರ್ಟ್ಮೆಂಟ್ ಇಂದ ಬಂದು ಸರ್ಚ್ ಮಾಡೋದಕ್ಕೆ ನಾನೇನ್ ಕೋಟಿ ಗಟ್ಲೆ ದುಡ್ಡು ದುಡಿತಾ ಇದ್ದೀನ, ಯಾರು ಅವ್ರೆಲ್ಲ ID ಕಾರ್ಡ್ ಏನಾದ್ರು ತೋರ್ಸಿದ್ರ, ಅವ್ರನ್ನೆಲ್ಲ ಸರಿಯಾಗಿ ವಿಚಾರಿಸಿದ್ರ ಇಲ್ವಾ ಅಂತ ವಿಶಾಲಾಕ್ಷಿ ಕೇಳಿದಾಗ ಹೌದಕ್ಕ, ID ಕಾರ್ಡ್ ಎಲ್ಲ ತೋರಿಸಿ ನಮ್ಮನ್ನೆಲ್ಲ ಚೆನ್ನಾಗಿ ಎದುರಿಸಿದ್ರು, ಫೋನ್ ಎಲ್ಲ ಕಿತ್ಕೊಂಡ್ರು, ನಾನು ಅವ್ರನ್ನ ಯಾಮಾರಿಸಿ ಇನ್ನೊಂದ್ ಫೋನ್ ಅಲ್ಲಿ ನಿಮ್ಗೆ ಕಾಲ್ ಮಾಡೋಣ ಅಂತ ಹೋದ್ನಾ, ಆವಾಗ ಅದ್ರಲ್ಲಿ ಒಬ್ರು ಸ್ಟ್ರಿಕ್ಟ್ ಲೇಡಿ ಆಫೀಸರ್ ನನ್ಗೆ ಸರಿಯಾಗಿ ಕೊಡಿದ್ರು ಅಕ್ಕ, ಅದಕ್ಕೆ ಬೈತಿದ್ದೆ
ನಾನ್ ಮತ್ತೆ ಫೋನ್ ಮಾಡೋದಕ್ ಹೋಗ್ಲಿಲ್ಲ. ಅದ್ರಲ್ಲೂ ಆ ಮೇನ್ ಲೇಡಿ ಆಫೀಸರ್ ಇದಾರಲ್ಲ, ಅವ್ರು ಹಿಂದಿಲೆಲ್ಲ ಮಾತಾಡ್ತಿದ್ರಕ್ಕ. ನನ್ಗೊಂದು ಅರ್ಥ ಆಗ್ಲಿಲ್ಲ ಅಂತ ಹುಡ್ಗ ಹೇಳ್ತಿರೋವಾಗ, ಏನೇನೋ ಒಟ್ಬಿಡ್ತಾ ಇದ್ಯಲ್ಲೋ, ಸರಿ ಏನೇನೆಲ್ಲ ಎತ್ಕೊಂಡ್ ಹೋದ್ರು, ಅವ್ರು ಬಂದು ಏನೇನ್ ಮಾಡಿದ್ರು ಅಂತ ವಿಶಾಲಾಕ್ಷಿ ಕೇಳ್ದಾಗ, ಅಕ್ಕ ಅವ್ರು ಬಂದು ಎಲ್ಲಾ ಕಡೆ ಚೆಕ್ ಮಾಡಿ ಮೇಲ್ ಹೋಗಿ ಒಂದ್ ಕವರ್ ಮಾತ್ರ ಎತ್ಕೊಂಡ್ ಹೋದ್ರು ಅಕ್ಕ ಅಂತ ಹುಡ್ಗ ಹೇಳ್ತಾನೆ. ಏನು ಕವರ್ ಎತ್ಕೊಂಡ್ ಹೋದ್ರ ಅಂತ ವಿಶಾಲಾಕ್ಷಿ ಗಾಬರಿಯಿಂದ ರೂಮ್ಗೆ ಹೋಗಿ ಕಬೋರ್ಡ್ ನ ಓಪನ್ ಮಾಡಿ ಆ ಕವರ್ ನ ಹುಡುಕ್ತಾಳೆ. ಆದ್ರೆ ಅದಲ್ಲಿರೋದಿಲ್ಲ. ಆದ್ರಿಂದ ಅವಳಿಗೆ ಮೀನಾ ದುಡ್ಡೇ ಹೋಗಿರೋದು ಅಂತ ಗೊತ್ತಾಗುತ್ತೆ. ನಂತರ ತನ್ನ ಒಡವೆಗಳನ್ನೆಲ್ಲ ಚೆಕ್ ಮಾಡಿ ನೋಡ್ತಾಳೆ. ಅದೆಲ್ಲ ಹಾಗೆ ಇರುತ್ತೆ. ಮತ್ತೆ ಸೀದಾ ಕೋಪದಿಂದ ಕೆಳಗಡೆ ಬಂದು ಅಲ್ಲಿದ್ದ ಹುಡುಗರಿಗೆಲ್ಲ ಚೆನ್ನಾಗಿ ಬೈತಾಳೆ. ಏಯ್ ನಿಮ್ಗೆಲ್ಲ ಬುದ್ಧಿ ಇದೆಯೋ ಇಲ್ವೋ, ನನ್ ಒಡವೆ ಹಣ ಎಲ್ಲ ಹಂಗೆ ಇದೆ, ಆದ್ರೆ ಮೀನಿಂದ ಕಿತ್ಕೊಂಡ್ ಬಂದಿದ್ ದುಡ್ಡು ಮಾತ್ರ ಹೊರಟೋಗಿದೆ. ಅದ್ ಹೆಂಗೋ ಸಾಧ್ಯ, ಬಂದವ್ರು ಯಾರು ಏನು ಅಂತ ಸರಿಯಾಗಿ ವಿಚಾರಿಸ್ದೆ ಅದ್ ಹೆಂಗೋ ದುಡ್ಡನ್ನ ಎತ್ಕೊಂಡು ಹೋಗೋದಕ್ ಬಿಟ್ರಿ ಅಂತ ಕೋಪದಿಂದ ವಿಶಾಲಾಕ್ಷಿ ಅವ್ರೆಲ್ರಿಗೂ ಹೊಡಿತಿರ್ತಾಳೆ. ನಂತರ ಇಲ್ಲೇನೋ ತಪ್ಪು ನಡೆದಿದೆ, ಏನು ಅಂತ ಗೊತ್ತಾಗ್ಲೇಬೇಕು ಅಂತ ವಿಶಾಲಾಕ್ಷಿ ಯೋಚನೆ ಮಾಡ್ತಿರುವಾಗ ಅಷ್ಟರಲ್ಲಿ ಮೀನಾ ವಿಶಾಲಾಕ್ಷಿಗೆ ಕಾಲ್ ಮಾಡ್ತಾಳೆ. ಇವಳು ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ನನ್ಗೆ ಅಂತ ಅನ್ಕೊಂಡು ವಿಶಾಲಾಕ್ಷಿ ಕಾಲ್ ರಿಸೀವ್ ಮಾಡ್ತಾಳೆ. ನಮಸ್ಕಾರ ಮೇಡಮ್, ನಾನ್ ಮೀನಾ ಮಾತಾಡ್ತಾ ಇದ್ದೀನಿ. ಏನ್ ಮೇಡಮ್ ಟೆನ್ಷನ್ ಅಲ್ಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದೀರಾ? ಏನ್ ನಡೀತು ಏನು ಅಂತ ಗೊತ್ತಾಗದೆ ಟೆನ್ಷನ್ ಅಲ್ಲಿ ಇದ್ದೀರಾ? ನನ್ನ ಹತ್ರ ಕದ್ ದುಡ್ಡು ಇವಾಗ ನಿಮ್ಮನ್ನ ಬಿಟ್ಟು ಹೊರಟೋಯ್ತಾ ಮೇಡಮ್ ಅಂತ ಮೀನಾ ಕೇಳಿದಾಗ, ಏನೇ ಮಾತಾಡ್ತಾ ಇದ್ಯಾ, ಯಾವ ದುಡ್ಡು ಬಗ್ಗೆ ಮಾತಾಡ್ತಾ ಇದ್ಯಾ, ನನ್ಗೆ ಯಾವ್ದು ಗೊತ್ತಿಲ್ಲ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ವಿಶಾಲಾಕ್ಷಿ ನಿನ್ ಆಕ್ಟಿಂಗ್ ಎಲ್ಲ ನಮ್ಮ ಅತ್ತೆ ಹತ್ರ ಇಟ್ಕೋ, ಅವ್ರೇ ನಿನ್ನ ಒಳ್ಳೆಯವರು ಅಂತ ನಂಬ್ಕೊಂಡಿರೋದು. ನಾನು ಕಲ್ಯಾಣ ಮಂಟಪಕ್ಕೆ ಡೆಪಾಸಿಟ್ ಕಟ್ಟೋದಕ್ಕೆ ಹೋಗ್ತಿರೋವಾಗ ನಿನ್ನೆ ಜನರನ್ನ ಬಿಟ್ಟು ಕಿತ್ಕೊಂಡು ಹೋಗಿದ್ದು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಮೀನಾ ಹೇಳಿದಾಗ, ಅದನ್ನ ಕೇಳಿ ವಿಶಾಲಾಕ್ಷಿ ಗಾಬರಿ ಆಗ್ತಾಳೆ. ನಂತರ ಹೌದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ಬಂದು ನಿಮ್ ಮನೇಲಿ ದುಡ್ಡು ಎತ್ಕೊಂಡು ಹೋಗಿರ್ಬೇಕಲ್ವಾ ಅಂತ ಮೀನಾ ಕೇಳಿದಾಗ, ಅದಂಗೆ ನಿನಗ್ ಗೊತ್ತು ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಅವ್ರು ಬರ್ಬೇಕಾದ್ರೆ ಯಾರಿಗೂ ಹೇಳ್ದೆ ಗುಟ್ಟಾಗ್ತಾನೆ ಬರೋದು ಅಂತ ವಿಶಾಲಾಕ್ಷಿ ಹೇಳ್ತಿರೋವಾಗ, ನಿಜವಾದವ್ರು ಅದ್ರ ರಹಸ್ಯವಾಗ ಬರ್ತಾರೆ, ಬಂದಿದ್ದವ್ರು ನಮ್ಮನ್ನೇ ಜನಗಳಲ್ವಾ ಅಂತ ಮೀನಾ ಹೇಳ್ತಿರೋವಾಗ, ಏನೇ ಹೇಳ್ತಿದ್ಯಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಹೌದು ಮೇಡಮ್, ನೀವು ಬೇಕಾದ್ರೆ ನನ್ನನ್ನ ಯಾಮಾರಿಸಬಹುದು, ಆದ್ರೆ ನನ್ ಗಂಡ ಇದಾರ್ ನೋಡಿ, ಅವ್ರು ಎಲ್ರನ್ನೂ ಒಳ್ಳೆಯವರು ಅಂತ ನಂಬೋ ವ್ಯಕ್ತಿ ಅಲ್ಲ. ಅವರು ಒಳ್ಳೆಯವರಿಗೆ ತುಂಬಾ ಒಳ್ಳೆಯವರಾಗಿರ್ತಾರೆ, ಆದ್ರೆ ನಿನ್ನಂತ ಕೆಟ್ಟವ್ರಿಗೆ ಕೆಟ್ಟವರಾಗೂ ಇರ್ತಾರೆ. ಅವ್ರನ್ನ ಯಾರು ಯಾಮಾರ್ಸೋದಕ್ ಸಾಧ್ಯನೇ ಇಲ್ಲ ಅಂತ ಮೀನಾ ಹೇಳ್ತಿರೋವಾಗ, ಹಾಗಾದ್ರೆ ಇಲ್ಲಿ ಬಂದ್ ಹೋಗಿದ್ದು ಯಾರೇ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಇನ್ಯಾರು, ನನ್ ಗಂಡನೇ. ನಿಮ್ ಮನೆಗೆ IT ಆಫೀಸರ್ ತರ ಬಂದು ನನ್ನ ಹತ್ರ ನೀವು ಕಿತ್ಕೊಂಡ್ ಹೋಗಿದ್ರಲ್ಲ ದುಡ್ಡು, ಅದನ್ನ ಮಾತ್ರ ತಗೊಂಡ್ ಬಂದಿದ್ದಾರೆ. ಹೇಗ್ ಸೂಪರ್ ಆಗಿ ಪ್ಲಾನ್ ಮಾಡಿ ಆ ದುಡ್ಡನ್ನ ಎತ್ಕೊಂಡ್ ಬಂದ್ರು ನೋಡ್ದಾ? ಅವ್ರ ಮನ್ಸ್ ಮಾಡಿದ್ರೆ ಅಲ್ಲಿದ್ ನಿನ್ ಒಡವೆ ದುಡ್ಡು ಎಲ್ಲಾನು ಎತ್ಕೊಂಡ್ ಬರ್ಬೋದಾಗಿತ್ತು. ಆದ್ರೆ ನಾವ್ ಯಾವತ್ತು ಬೇರೆಯವ್ರ ದುಡ್ಡು ಒಡವೆಗೆಲ್ಲ ಆಸೆ ಪಟ್ಟವ್ರಲ್ಲ, ಅದಕ್ಕೆ ನಮ್ ದುಡ್ಡನ್ನ ಮಾತ್ರ ನಾವ್ ತಗೊಂಡ್ ಬಂದಿದೀವಿ. ನನಗ್ ಬರ್ಬೇಕಾಗಿರೋ ಆರ್ಡರ್ನ ಕಿತ್ಕೊಂಡೆ ಅಲ್ವಾ, ಪರವಾಗಿಲ್ಲ ಬಿಡು, ಅದನ್ನ ನಾನು ನಿನ್ಗೆ ಹಾಕಿರೋ ಭಿಕ್ಷೆ ಅಂತ ಅನ್ಕೋತೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ಅದನ್ನ ಕೇಳಿ ವಿಶಾಲಾಕ್ಷಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ನೀನ್ ನನಗ್ ಭಿಕ್ಷೆ ಹಾಕ್ತೀನಿ ಅಂತ ಹೇಳ್ತಿದ್ಯಾ? ಸುಳ್ಳು ಹೇಳಿ ನನ್ ಮನೆ ಒಳಗಡೆ ಬಂದಿದ್ದ ನಿನ್ ಗಂಡ, ಈಗ್ಲೇ ನಾನು ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ ಕಣೆ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಪರವಾಗಿಲ್ಲ ಧಾರಾಳವಾಗಿ ಹೋಗಿ ವಿಶಾಲಾಕ್ಷಿ ಅವ್ರೆ, ದುಡ್ಡು ನಿಮ್ ಹತ್ರ ಹೇಗ್ ಬಂತು ಅಂತ ಕೇಳಿದ್ರೆ ಸಿಕ್ಕಾಕೊಳ್ಳೋದು ನೀವೇನೆ ಅಂತ ಮೀನಾ ಹೇಳಿದಾಗ, ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ವಿಶಾಲಾಕ್ಷಿ ಒದ್ದಾಡ್ತಿರ್ತಾಳೆ. ನಿಮ್ಮಿಂದ ಏನು ಮಾಡೋದಕ್ಕಾಗೋದಿಲ್ಲ ವಿಶಾಲಾಕ್ಷಿ ಅವ್ರೆ, ನಿಮ್ ಮನೇಲಿ ಇದಾರಲ್ಲ ಅವ್ರಿಗೂ ಸ್ವಲ್ಪನೂ ಬುದ್ಧಿ ಇಲ್ಲ, ಎಲ್ಲಾ ಮುಟ್ಟಾಳರನ್ನ ಕರ್ಕೊಂಡ್ ಬಂದು ಒಂದ್ ಕಡೆ ಗುಡ್ಡೆ ಹಾಕೊಂಡಿದ್ದೀರಾ. ಅದು ಸರಿನೇ, ನಿಮ್ ಜೊತೆ ಇರೋರು ಬೇರೆ ಯಾವ ತರ ಇರೋದಕ್ ಸಾಧ್ಯ ಹೇಳಿ ಅಂತ ಮೀನಾ ಕಿಂಡಲ್ ಮಾಡ್ತಿರ್ತಾಳೆ. ನನ್ ಮನೆ ಒಳಗಡೆನೆ ಬಂದು ಇಷ್ಟೆಲ್ಲ ಮಾಡಿದ್ಯಾ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ನೆ ಬಿಡ್ತೀನಿ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ನಿನ್ನಿಂದ ಏನ್ ಮಾಡೋದಕ್ಕಾಗುತ್ತೆ ವಿಶಾಲಾಕ್ಷಿ, ನನ್ ದುಡ್ಡು ನನ್ ಕೈಗೆ ಬಂದ್ ಸೇರಾಯ್ತು, ಆದ್ರೆ ನಿಮ್ ಹುಡುಗರುಗಳು ನನ್ ದುಡ್ಡು ಕಿತ್ಕೊಂಡು ಹೋಗ್ಬೇಕಾದ್ರೆ ನನ್ ಕೈಗೆ ಏಟಾಯ್ತಲ್ಲ, ಅದಕ್ ಕಾರಣ ನೀನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಆ ಆರ್ಡರ್ ಸಹ ನನ್ ಕೈ ಬಿಟ್ಟು ಹೋಗೋ ಹಾಗಾಯ್ತು, ಅದಕ್ಕೆ ಕಾರಣ ಕೂಡ ನೀನೇನೆ. ಇದಕ್ಕೆಲ್ಲ ಸೇರ್ಸಿ ಆ ದೇವ್ರು ನಿನ್ಗೆ ಶಿಕ್ಷಣ ಖಂಡಿತ ಕೊಟ್ಟೆ ಕೊಡ್ತಾನೆ. ಬೇರೆಯವ್ರ ದುಡ್ಡಿಗೂ ಬೇರೆಯವ್ರ ಅವಕಾಶಕ್ಕೂ ಆಸೆ ಪಡ್ಬೇಡ ವಿಶಾಲಾಕ್ಷಿ. ಹೇಗೋ ನನ್ನ ಆರ್ಡರ್ನ ಕಿತ್ಕೊಂಡ್ಬಿಟ್ಟೆ, ಗೆದ್ಬಿಟ್ಟೆ ಅಂತ ಬಿಗ್ಬೇಡ. ಮೋಸದಿಂದ ಗೆದ್ದಿರೋದು ಯಾವಾಗ್ಲೂ ನಿಜವಾದ ಗೆಲ್ವಾಗಿರೋದಿಲ್ಲ. ನನ್ಗೆ ಇದಕ್ಕಿಂತ ಒಳ್ಳೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ, ಆ ನಂಬಿಕೆ ನನ್ಗಿದೆ. ನೀನ್ ನ್ಯಾಯವಾಗಿ ನಿನ್ ಬಿಸ್ನೆಸ್ ನ ಮಾಡಿದ್ರೆ ಅವಕಾಶಗಳು ನಿನ್ನೆ ಹುಡ್ಕೊಂಡ್ ಬರುತ್ತೆ. ಇಲ್ಲ ಅಂದ್ರೆ ಎಲ್ಲದನ್ನು ಕಳ್ಕೊಂಡು ಮುಂದೆ ಒಂದ್ ದಿವಸ ಒಂಟಿಯಾಗಿ ನಿಲ್ಬೇಕಾಗುತ್ತೆ. ನ್ಯಾಯವಾಗಿ ಸಂಪಾದನೆ ಮಾಡಿರೋ ದುಡ್ಡು ಮಾತ್ರ ಕೊನೆವರೆಗೂ ನಿನ್ ಉಳಿಯೋದು. ಈಗ್ಲೂ ಹೇಳ್ತಾ ಇದ್ದೀನಿ, ನೀನು ಬದುಕು, ಬೇರೆಯವ್ರನ್ನ ಬೆಳೆಸು ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಮೀನಾ ಮಾತ್ ಕೇಳಿ ವಿಶಾಲಾಕ್ಷಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಕ್ಕ ಯಾರ ಹತ್ರ ಮಾತಾಡ್ದಕ್ಕ, IT ಆಫೀಸರ್ಗಳ ಅಂತ ವಿಶಾಲಾಕ್ಷಿ ಚೆಲ್ಲ ಕೇಳಿದಾಗ ವಿಶಾಲಾಕ್ಷಿ ಕೋಪದಿಂದ ಅವ್ನ ಕಪಾಳಕ್ ಹೊಡಿತಾಳೆ. ಹಾಗೆ ಅಲ್ಲಿರೋ ಎಲ್ರೂ ಕೂಡ ಚೆನ್ನಾಗಿ ಹೊಡಿತಿರ್ತಾಳೆ. ಯಾರ್ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಎಲ್ಲಾ ವಿಚಾರಿಸ್ದೆ ಏನ್ರ ಮಾಡ್ತಿದ್ದೀರಾ, ಎಲ್ರನ್ನೂ ಒಳಗಡೆ ಬಿಟ್ಬಿಡ್ತೀರಾ ಅಂತ ಹೇಳ್ಕೊಂಡು ಅವ್ರೆಲ್ರಿಗೂ ಹೊಡಿತಿರ್ತಾಳೆ. ಈ ಕಡೆ ಸೂರ್ಯ ತುಂಬಾ ಖುಷಿಯಿಂದ ಮನೆಗ್ ಬರ್ತಾನೆ. ಅದನ್ನ ನೋಡಿ ರಂಗನಾಥ್ ಅವ್ರಿಗೆ ಖುಷಿ ಆಗುತ್ತೆ. ಏನಪ್ಪಾ ಸೂರ್ಯ ಇಷ್ಟೊಂದ್ ಖುಷಿಯಾಗಿದ್ಯಾ? ಹೌದು, ಏನೋ ಇಷ್ಟೊಂದ್ ಬೇಗ ಮನೆಗ್ ಬಂದ್ಬಿಟ್ಟಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಶಾಂತಿ ಸೂರ್ಯನ್ ನೋಡಿ, ಇವನು ಏನೋ ದೊಡ್ಡ ಗವರ್ಮೆಂಟ್ ಆಫೀಸರ್ ತರ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಶಾಂತಿ ಕೇಳ್ತಾಳೆ. ಅಪ್ಪಯ್ಯ ಪರವಾಗಿಲ್ಲ ಅಪ್ಪಯ್ಯ, ಸಕ್ಕರೆ ಕರೆಕ್ಟ್ ಆಗಿ ಕಂಡಿದ್ಬಿಟ್ರು ಅಂತ ಸೂರ್ಯ ಹೇಳಿದಾಗ ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಮನೆ ಒಳಗಡೆ ಬರ್ತಾರೆ. ಹಾಗೆ ಇದನ್ನ ಕೇಳಿ ಅವ್ರು ಕೂಡ ನಗ್ತಿರ್ತಾರೆ. ಹೌದು, ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಹೌದು ಮಾವ, ಮುಖ್ಯವಾಗಿದ್ದ ಕೆಲ್ಸಕ್ಕೆ ಹೋಗಿದ್ವಿ, ಅದ್ ಮುಗೀತು ಅಂತ ಶ್ರುತಿ ಹೇಳ್ತಾಳೆ. ಇವನ್ ಜೊತೆ ನೀವು ಕಾರಲ್ಲಿ ಹೋಗಿದ್ರ ಅಂತ ಶಾಂತಿ ಕೇಳಿದಾಗ, ಅಮ್ಮ ಅದು ಬೇರೆ ರೀತಿ ಕೆಲ್ಸಕ್ಕೆ ಹೋಗಿದ್ವಮ್ಮ ಅಂತ ರವಿ ಹೇಳ್ತಾನೆ. ಹೌದು, ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ಶ್ರುತಿ ಹೇಳಿದಾಗ, ಏನು ಇನ್ಕಮ್ ಟ್ಯಾಕ್ಸ್ ರೈಡಾ, ನಮ್ಮನೆಗ್ ಬರ್ತಿದಾರಾ? ಯಾಕೆ ನಾನ್ ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದ್ರೆ ಇದೊಂದು ಕಷ್ಟ ಆಗ್ಬಿಟ್ಟಿದೆ, IT ಅದು ಇದು ಅನ್ಕೊಂಡ್ ಮನೆಗ್ ಬರ್ತಾನೆ ಇರ್ತಾರೆ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ಹಲೋ ಬಿಸ್ನೆಸ್ ಮ್ಯಾನ್ ಪೆಂಗಿ ಅವ್ರೆ, ಭಯ ಪಡ್ಬೇಡ, ಇದು ತಮಗ್ ಬರ್ತಿರೋ ರೈಡ್ ಅಲ್ಲ, ಇದು ಬೇರೆ ಜಾಗದಲ್ಲಿ ಆದ ರೈಡ್ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನೀನ್ ಮಾತಾಡೋದು ಒಂದಾದ್ರೂ ಅರ್ಥ ಆಗುತ್ತೇನೋ, ಕರೆಕ್ಟ್ ಆಗಿ ಬಿಡಿಸೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇರಪ್ಪಯ್ಯ, ಮುಖ್ಯವಾಗಿರೋ ವ್ಯಕ್ತಿನ ಕರಿಬೇಕು ಅಂತ ಹೇಳಿ, ಲೇ ಮೀನಾ ಬಾರೆ ಇಲ್ಲಿ ಅಂತ ಸೂರ್ಯ ಕರಿತಿರ್ತಾನೆ. ಆಗ ಶಾಂತಿ ಕಿವಿ
ಮುಚ್ಕೊಂಡು ರೀ ಏನ್ರಿ ಇವನು ನಡ್ಮನೇಲಿ ನಿಂತ್ಕೊಂಡು ಏನೇನೋ ಬಡ್ಕೋತಾ ಇದ್ದಾನೆ, ಯಾವಾಗ ನೋಡಿದ್ರು ಮೀನಾ 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 ಅನ್ಕೊಂಡು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ನನ್ ಹೆಂಡತಿ ನಾನ್ ಕರಿತಾ ಇದ್ನಪ್ಪ, ಅದಕ್ಕೆ ಯಾಕೆ ನಿಮಗ್ ಕೋಪ ಬರ್ತಿದೆ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ. ಅಷ್ಟರಲ್ಲಿ ಮೀನಾ ಆಚೆಗ್ ಬಂದಾಗ, ಮೀನಾ ಮರಿ ಯಾವ್ದೇ ರೀತಿ ತೊಂದ್ರೆ ಇಲ್ಲ, ಎಲ್ಲಾನು ಚೆನ್ನಾಗ್ ನಡೀತು, ನಾವ್ ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತು ಅಂತ ಶ್ರುತಿ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಾ ಖುಷಿ ಆಗುತ್ತೆ. ಅಪ್ಪಯ್ಯ ಬಾ ಅಪ್ಪಯ್ಯ ಇಲ್ಲಿ ಅಂತ ಸೂರ್ಯ ರಂಗನಾಥ್ ಅವ್ರನ್ನ ಕರೀತಾನೆ. ಯಾಕೋ ಏನ್ ಹೇಳು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪಯ್ಯ ನಾನ್ ಹೇಳ್ತೀನಿ ಬಾ ಇಲ್ಲಿ ಅಂತ ಸೂರ್ಯ ರಂಗನಾಥ್ ಅವ್ರನ್ನ ಹತ್ರ ಕರೆದು ಹಾಗೆ ಅವ್ರ ಕೈಯಲ್ಲಿ ದುಡ್ಡಿರೋ ಕವರ್ನ ಕೊಡ್ತಾನೆ. ಏನೋ ಇದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇದನ್ನ ಓಪನ್ ಮಾಡಿ ನೋಡಪ್ಪ ನಿನ್ಗೆ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಅದನ್ನ ಓಪನ್ ಮಾಡಿದಾಗ ಅದ್ರಲ್ಲಿ ದುಡ್ಡಿರುತ್ತೆ. ಏನೋ ಇಷ್ಟೊಂದು ದುಡ್ಡಿದೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದಪ್ಪ ಇದ್ರಲ್ಲಿ 2.5 ಲಕ್ಷ ರೂಪಾಯಿ ಇದೆ, ಮೀನಾ ಇಂದ ಕಿತ್ಕೊಂಡು ಹೋದ್ರಲ್ಲ ಆ ದುಡ್ಡು ಕಣಪ್ಪ ಇದು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗ್ ಶಾಕ್ ಆಗುತ್ತೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಶಾಂತಿನೇ ನೋಡ್ತಿರ್ತಾರೆ. ಯಾಕಂದ್ರೆ ಇಬ್ಬರಿಗೂ ಇದನ್ನ ಶಾಂತಿನಿ ವಿಶಾಲಾಕ್ಷಿ ಹತ್ರ ಹೇಳಿರೋದು ಅಂತ ಡೌಟ್ ಇರುತ್ತೆ. ಆಗ ರಂಗನಾಥ್ ಅವರು ಖುಷಿಯಿಂದ ಮೀನನ್ ಕೈಗೆ ಆ ದುಡ್ಡನ್ನ ಕೊಡ್ತಾರೆ. ಆಗ ಮೀನಾ ಆ ದುಡ್ಡನ್ನ ತಗೊಂಡೋಗಿ ದೇವ್ರ ಮನೇಲಿಟ್ಟು ಕೈ ಮುಗಿತಾ ಇದ್ರೆ ಶಾಂತಿ ಅವಳನ್ನೇ ನೋಡ್ತಿರ್ತಾಳೆ. ಅಲ್ಲ ಕಣೋ ಸೂರ್ಯ, ಮೀನಾ ಆರ್ಡರ್ನ ಹೇಗಾದ್ರೂ ಮಾಡಿ ತಗೋಬೇಕು ಅಂತ ಕಷ್ಟಪಟ್ಟು ಆ ದುಡ್ಡನ್ನ ಅರೇಂಜ್ ಮಾಡಿದ್ಲು, ಅದನ್ನ ಕೊಡೋದಕ್ ಹೋದಾಗ ಯಾರೋ ಬಂದು ಆ ದುಡ್ಡನ್ನ ಕಿತ್ಕೊಂಡು ಇವಳನ್ನ ತಳ್ಳಿ ಹೋದ್ರು ಅಂತ ತಾನೇ ಹೇಳಿದ್ದು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಪ್ಪಯ್ಯ ಯಾರೋ ಬಂದ್ ಕಿತ್ಕೊಂಡು ಹೋಗಿದ್ದಲ್ಲ ಅಪ್ಪಯ್ಯ, ಮೀನನ್ಗೆ ಆರ್ಡರ್ ಸಿಗ್ಬಾರ್ದು ಅಂತ ಇಬ್ಬರನ್ನ ಕಳಿಸಿ ಮೀನನ್ಗೆ ಆಕ್ಸಿಡೆಂಟ್ ಆಗೋ ರೀತಿ ಮಾಡಿ ಆ ದುಡ್ಡನ್ನ ಕಳ್ತನ ಮಾಡ್ಕೊಂಡು ಹೋದ್ರು ಅಂತ ಸೂರ್ಯ ಹೇಳ್ತಿರ್ತಾನೆ. ಅದನ್ನ ಕೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಅದೇಂಗೋ ಯಾರೋ ಮಾಡಿದ್ದಿದ್ದಲ್ಲ ಅಂತ ರಂಗನಾಥ್ ಅವ್ರು ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ, ಯಾರು ಗೊತ್ತೇನಪ್ಪಯ್ಯ, ಎಲ್ಲ ನಮ್ ಸಕ್ರೆ ಫ್ರೆಂಡೇ ಕಣಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಶಾಂತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾಳೆ. ಅಮ್ಮನ್ ಫ್ರೆಂಡ್ ಅಂದ್ರೆ ಯಾರೋ ಕಸ್ತೂರಿ ಆಂಟಿನ ಅಂತ ಮನೋಜ ಕೇಳಿದಾಗ, ಲೇ ಪೆಂಗ್ಯ, ಕಸ್ತೂರಿ ಆಂಟಿ ಒಳ್ಳೆಯವ್ರ ಕಣೋ, ಅವ್ರು ಯಾವಾಗ್ಲೂ ನಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಅನ್ಕೋತಿರ್ತಾರೆ, ಆದ್ರೆ ಪಾಪ ಅದೆಂಗೆ ಅಪ್ಪಿ ತಪ್ಪಿ ಆ ಕಸ್ತೂರಿ ಆಂಟಿ ಈ ಸಕ್ರೆ ಫ್ರೆಂಡ್ ಆದ್ರೂ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಶಾಂತಿ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಮತ್ತಿನ್ಯಾರೋ ಅಮ್ಮನ್ ಫ್ರೆಂಡ್ ಅಂತ ಮನೋಜ ಕೇಳಿದಾಗ, ಇವ್ರು ಹೊಸ ಫ್ರೆಂಡ್ ಸಕ್ರೆ ಹೊಸ ಸ್ಟೂಡೆಂಟ್ ವಿಶಾಲಾಕ್ಷಿ ಅಂತ ಇದಾರಲ್ಲಪ್ಪ ಅವ್ರು ಅಂತ ಸೂರ್ಯ ಹೇಳಿದಾಗ, ಯಾರು ಆ ಡೆಕೋರೇಷನ್ ಮಾಡ್ತಾಳಲ್ಲ ಆ ಹೆಂಗ್ಸ, ಅವಳು ಮೀನನ್ಗೆ ಪೈಪೋಟಿ ಕೊಡ್ತಿದ್ಲು ಅಲ್ವೇನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದಪ್ಪ ಅವ್ರೇನೆ, ಇದೆಲ್ಲ ಹೆಂಗ್ಸೆ ಮಾಡಿರೋದು, ಅವಳ ಕಡೆಯಿಂದ ಹುಡುಗರನ್ನ ಕಳಿಸಿ ಆ ದುಡ್ಡನ್ನ ಹೆಂಗಾದ್ರೂ ಮಾಡಿ ಕಿತ್ಕೊಂಡ್ ಬನ್ನಿ ಅಂತ ಹೇಳಿದಾಳೆ. ಮೀನನ್ ಕೈಯಿಂದ ದುಡ್ಡನ್ನ ಕಿತ್ಕೊಂಡು ಹೋಗಿ ಮೀನಾ ಅಲ್ಲಿಗೆ ಬರೋದಿಲ್ಲ, ಅವಳು ಗೇಟ್ ಆಗಿದೆ ಅಂತ ಹೇಳಿ ಆರ್ಡರ್ನ ಆ ಹೆಂಗ್ಸೆ ತಗೊಂಡಿದ್ದಾಳೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಎಲ್ಲ ಯಾಕಪ್ಪ ಮಾಡಿದ್ಲು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೇಳಿದ್ನಲ್ಲಪ್ಪ ಅವಮ್ಮ ಇಡೀ ಊರಲ್ಲಿ ಮೇನ್ ಡೆಕೋರೇಷನ್ ಏನೇನಿದೆ ಅದೆಲ್ಲ ಅವರೇ ಅಂತ ನಿಂತ್ಕೊಂಡು ನೋಡ್ಕೊತಾ ಇದ್ದಿದ್ದು, ಅವ್ರನ್ನ ಮೀರಿ ಮೀನಾ ಎಲ್ಲಿ ಬೆಳೆದ್ ಬಿಡ್ತಾಳು ಅಂತ ಈ ರೀತಿ ಎಲ್ಲ ಮಾಡಿದ್ದಾರೆ, ಅವರೇ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ಬೇಕಂತಪ್ಪ ಅಂತ ಸೂರ್ಯ ಹೇಳ್ತಿರೋವಾಗ, ಅದಕ್ಕೆ ಅಂತ ಬೇರೆಯವ್ರ ಜೀವನ ಹಾಳು ಮಾಡೋದೇನಪ್ಪ, ಯಾವ್ದು ಇಲ್ಲಿ ಶಾಶ್ವತ ಅಲ್ಲ ಕಣಯ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೆಲ್ಲ ಹೆಂಗ್ಸ್ಗೆ ಎಲ್ಲ ಅರ್ಥ ಆಗುತ್ತೆ ಮಾವ, ನಾನ್ ಎಲ್ಲೆಲ್ಲಿ ಯಾವಾಗ ಆರ್ಡರ್ ತಗೊಳಕ್ ಹೋಗ್ತೀನೋ ಅಲ್ಲೆಲ್ಲ ಬಂದು ಅವಾಗ ತೊಂದ್ರೆ ಕೊಡ್ತಾನೆ ಇರ್ತಾರೆ, ಅವ್ರಾಗ ಅವರೇ ಬಂದು ನನ್ ಜೊತೆ ಪೈಪಾಟಿ ನಡೆಸ್ತಿರ್ತಾರೆ ಅಂತ ಮೀನಾ ಹೇಳ್ತಾಳೆ. ಇದೆಲ್ಲ ಪೈಪೋಟಿ ಅಂತ ಮಾಡೋದಲ್ಲ ಕಣಮ್ಮ, ಹೊಟ್ಟೆ ಊರಿಂದ ಮಾಡ್ತಾ ಇರೋದು, ವಯಸ್ಸಿಗೆ ತಕ್ಕಂತೆ ಅವರು ಇರ್ಬೇಕು, ಈ ವಯಸ್ಸಲ್ಲಿ ಅವ್ರಿಗೆಲ್ಲ ಇದೆಲ್ಲ ಬೇಕಿತ್ತಾ, ಹಿಂಗೂ ಇರ್ತಾರ ಜನಗಳು ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಇರ್ತಾರಪ್ಪಯ್ಯ ಇರ್ತಾರೆ, ಅದ್ರಲ್ಲೂ ನಮ್ ಸಕ್ರೆಗೆ ಫ್ರೆಂಡ್ ಆಗೇ ಇರ್ತಾರೆ ಅಂತವ್ರು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು ಶಾಂತಿ ಹತ್ರ ಹೋಗಿ, ಹೇ ಶಾಂತಿ, ಇಂತ ಹೆಂಗ್ಸ್ ಜೊತೆ ನೀನ್ ಯಾಕೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ಯಾ, ಮೀನಾ ಎಲ್ಲಿ ಬೆಳೆದ್ ಬಿಡ್ತಾಳೋ ಅಂತ ಈ ರೀತಿ ಎಲ್ಲ ಆಟ ಆಡ್ತಿದ್ದಾಳ ಅವಳು, ಇದೆಲ್ಲ ನಿನ್ಗೇನಾದ್ರೂ ಗೊತ್ತಿದ್ದೇ ನಡೀತಿದ್ಯಾ ಹೇಗೆ ಅಂತ ರಂಗನಾಥ್ ಅವ್ರು ಗದರ್ತಾರೆ. ಅಯ್ಯೋ ರೀ ಏನ್ರಿ ಈ ರೀತಿ ಎಲ್ಲ ಕೇಳ್ತಾ ಇದೀರಾ, ನನ್ಗೇನು ಗೊತ್ತಿಲ್ಲ ಅಂತ ಶಾಂತಿ ಬೈದಿಂದ ನಡಕ್ತಾ ಹೇಳ್ತಾಳೆ. ಶಾಂತಿ ನಿಜ ಹೇಳು, ಹೋದ್ಸಲಾನು ಹೀಗೆ ನೀನ್ ಆ ಹೆಂಗ್ಸ್ಗೆ ಸಹಾಯ ಮಾಡಿದ್ದೆ, ಸುಮ್ನೆ ಹುಷಾರಿಲ್ಲ ಅಂತ ಹೇಳಿ ಮೀನನ್ನ ಮಂಟಪಕ್ಕೆ ಹೋಗದೆ ರೀತಿ ಎಲ್ಲ ಮಾಡಿದ್ದೆ, ನೀನು ಮರ್ತೋಗಿದ್ಯಾ ಅಂತ ರಂಗನಾಥ್ ಅವ್ರು ಹೇಳ್ತಿರ್ಬೇಕಾದ್ರೆ, ಕರೆಕ್ಟ್ ಮಾವ, ಆಲ್ರೆಡಿ ಅತ್ತೆ ಹೆಂಗ್ಸ್ ಜೊತೆ ಸೇರ್ಕೊಂಡು ಮೀನಾ ಅವ್ರ ಕೆಲ್ಸನ ಹಾಳು ಮಾಡಿದ್ದಾರೆ, ಈ ಕ್ರೈಮ್ ಅಲ್ಲಿ ಅತ್ತೆದು ಶೇರ್ ಇದೆ ಅಂತ ಅನ್ಸುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಯ್ಯೋ ಸುಮ್ನೆ ಇರಮ್ಮ ಶ್ರುತಿ, ನೀನ್ ಬೇರೆ ಏನೇನೋ ಹೇಳ್ಬೇಡ ಅಂತ ಶಾಂತಿ ಹೇಳಿ, ರೀ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ರೀ, ಅವ್ರು ನನ್ನ ಹತ್ರ ಡ್ಯಾನ್ಸ್ ಕಲ್ತ್ಕೊಳ್ಳೋದಕ್ ಬರ್ತಾರೆ ಅಷ್ಟೇನೆ, ಅದು ಮಾತ್ರ ನನ್ಗೆ ಗೊತ್ತಿರೋದು ಅಂತ ಶಾಂತಿ ಹೇಳ್ತಾಳೆ. ಅಪ್ಪಯ್ಯ 60 ವರ್ಷ ಆದ್ಮೇಲೆ ಒಬ್ರು ಡ್ಯಾನ್ಸ್ ಆಡೋದಕ್ ಬರ್ತಾರೆ ಅಂತಂದ್ರೆ ಪರವಾಗಿಲ್ಲ, ಯಾವ ವಯಸ್ಸಲ್ಲಿ ಬೇಕಾದ್ರೂ ಡ್ಯಾನ್ಸ್ ಕಲ್ತ್ಕೋಬಹುದು, ಆದ್ರೆ ಅವರು ಡ್ಯಾನ್ಸ್ ಕಲ್ತ್ಕೋಬೇಕು ಅಂತ ಸಕ್ರೆ ಹತ್ರ ಬಂದ್ ಸೇರ್ಕೊಂಡಿರೋದಲ್ಲ, ಅವರು ಸಕ್ರೆನ ಕೈಗೊಬ್ಬೆ ಮಾಡ್ಕೊಂಡು ಮೀನನ್ನ ಹೇಗಾದ್ರೂ ಮಾಡಿ ಬಿಸ್ನೆಸ್ ಇಂದ ಓಡಿಸ್ಬೇಕು ಅಂತ ಕಾಯ್ತಿದ್ದಾರೆ, ಅದೇ ಅಮ್ಮನ್ ತಲೆ ನೋಡ್ತಾ ಇರೋ ಐಡಿಯಾ, ಅದ್ ಇವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಂತ ಸೂರ್ಯ ಹೇಳ್ತಿರುವಾಗ, ಹೌದು ಮಾವ, ನಾನ್ ಡೆಕೋರೇಷನ್ ಶುರು ಮಾಡಿದ್ನಲ್ಲ ಅವತ್ತೇ ನನ್ಗೆ ಎಷ್ಟೊಂದು ಆರ್ಡರ್ಗಳು ನನ್ನ ಹುಡ್ಕೊಂಡ್ ಬಂದಿದ್ವು, ಆದ್ರೆ ಹೆಂಗ್ಸು ಆ ಮಂಟಪದ ಮ್ಯಾನೇಜರ್ ಗಳಿಗೆ ಕಮಿಷನ್ ಕೊಟ್ಟು ಅವ್ರು ಬುಟ್ಟಿಗೆ ಹಾಕೊಂಡಿದ್ರು, ಆದ್ರೆ ನಾನು ಆತರ ಅಲ್ಲ ಮಾವ, ನ್ಯಾಯವಾಗಿ ಸಂಪಾದನೆ ಮಾಡೋಳು, ಅದಕ್ಕೆ ಆರ್ಡರ್ಗಳು ನನ್ನ ಹುಡ್ಕೊಂಡ್ ಬರ್ತಿದ್ವು, ಅದನ್ನ ನೋಡಿ ಆ ಹೆಂಗ್ಸ್ಗೆ ತಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಒಂದ್ ದಿವಸ ನನ್ನ ಅವ್ರ ಮನೆ ಕರೆದು ನನ್ ಕೈ ಕೆಳಗಡೆ ಕೆಲಸ ಮಾಡುವಂತಾನು ಹೇಳಿದ್ರು, ಆದ್ರೆ ನಾನು ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟಿದ್ದೆ, ಅದಕ್ಕೆ ಅವರಿಂದ ಏನು ಕೆಲಸ ಆಗೋದಿಲ್ಲ ಅಂತ ಅತ್ತೆ ಮೂಲಕ ಬಂದಿದ್ದಾರೆ ಮಾವ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ, ಇದಕ್ಕೂ ಅತ್ತೆಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ನನ್ಗೆ ಅನಿಸ್ತಿದೆ, ಇದ್ರಲ್ಲಿ ಅತ್ತೆ ಏನ್ ತಪ್ಪು ಮಾಡಿದಾರೆ ಹೇಳಿ ಅಂತ ರೋಹಿಣಿ ಕೇಳ್ತಾಳೆ. ಇವಾಗ ನನ್ ಬಗ್ಗೆ ಇಲ್ಲಿ ಮಾತಾಡೋಂತ ನಿನ್ಗೆ ಯಾರೇ ಹೇಳಿದ್ದು, ನೀನೇನು ಮಾತಾಡೋದ್ ಬೇಕಾಗಿಲ್ಲ, ಸುಮ್ನೆ ನಿಂತ್ಕೊಳ್ಳೆ ಗುಂಗ್ರಿ ಅಂತ ಶಾಂತಿ ರೋಹಿಣಿಗ್ ಬೈತಾಳೆ. ಇಲ್ಲ ಅತ್ತೆ, ನಿಮ್ಗೋಸ್ಕರನೇ ಮಾತಾಡ್ತಿದೀನಿ ಅಂತ ರೋಹಿಣಿ ಹೇಳ್ತಿರೋವಾಗ, ನನ್ಗೋಸ್ಕರ ನೀನೇನು ಮಾತಾಡೋಂತ ಅವಶ್ಯಕತೆ ಇಲ್ಲ, ಸುಮ್ನೆ ನಿಂತ್ಕೊ ಬಾಯಿ ಮುಚ್ಕೊಂಡು ಅಂತ ಶಾಂತಿ ಗದಿರ್ತಾಳೆ. ಆಗ ರೋಹಿಣಿ ಮನೋಜನ್ ಮುಖ ನೋಡಿದಾಗ ಮನೋಜ ಮುಖ ತಿರುಗಿಸ್ಕೊಂಡು ಸುಮ್ನೆ ಆಗ್ಬಿಡ್ತಾನೆ. ಆಗ ಶಾಂತಿ, ನೋಡ್ರಿ ಆ ಹೆಂಗ್ಸು ಮತ್ತೆ ಇವಳು ಒಂದೇ ತರ ಕೆಲಸ
ಮಾಡೋರು. ಇವ್ರಿಬ್ರು ಮಧ್ಯೆ ಪೈಪೋಟಿ ಇದ್ದೇ ಇರುತ್ತೆ. ಇವ್ರಿಬ್ರು ಮಧ್ಯೆ ಸಮಸ್ಯೆಗೆ ನಾನೇನ್ರಿ ಮಾಡಕ್ಕಾಗತ್ತೆ? ಅದು ಅಲ್ದೆ ಅವ್ರ್ ಯಾಕೆ ಇವ್ಳನ್ನ ಪೈಪೋಟಿ ಅಂತ ಅನ್ಕೋತಾರ್ ಹೇಳಿ? ಅವ್ರು ತುಂಬಾ ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಪಳಗಿರೋರು. ಇವಳೇ ಸುಮ್ನೆ ಇರ್ದೆ ಅವ್ರ ಜೊತೆ ಹೋಗಿ ಪೈಪೋಟಿಗೆ ಇಳಿತಾ ಇದ್ದಾಳೆ. ಅವ್ರ ಜಾಗದಲ್ಲಿ ತಾನಿರ್ಬೇಕು ಅಂತ ಇವಳು ಅನ್ಕೋತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ನನ್ಗೆ ಯಾರ್ ಜಾಗನೂ ಬೇಕಾಗಿಲ್ಲ. ನಾನ್ ನನ್ ಕೆಲ್ಸನ ನಿಯತ್ತಾಗಿ ಮಾಡ್ತಾ ಇದ್ದೀನಿ. ನನ್ಗಷ್ಟೇ ಸಾಕು ಅಂತ ಮೀನಾ ಹೇಳ್ತಾಳೆ. ಶಾಂತಿ, ಇದು ಮೊದಲನೇ ಸಲ ಅಲ್ಲ ಕಣೆ. ಆ ಹೆಂಗ್ಸು ಅವಾಗವಾಗ ಈ ರೀತಿ ಮಾಡ್ತಾನೆ ಇರ್ತಾಳೆ. ನೋಡೆ ಆ ಹುಡುಗಿಗೆ ಆಕ್ಸಿಡೆಂಟ್ ಆಗೋ ತರ ಹಾಗೆ ಕೈಗೇನೋ ಏಟಾಗೋ ರೀತಿ ಆಯ್ತು. ಬೇರೆ ಏನಾದ್ರು ಆಗಿದ್ರೆ ಏನೇ ಮಾಡ್ಬೇಕಾಗಿತ್ತು ಅಂತ ರಂಗನಾಥ್ ಅವ್ರು ಕೇಳ್ದಾಗ, ಅಪ್ಪಯ್ಯ ಹಂಗೇನಾದ್ರೂ ಮೀನಾಗಿದ್ರೆ ಈ ಸೂರ್ಯ ಯಾರು ಅನ್ನೋದನ್ನ ಅವ್ರೆಲ್ರಿಗೂ ತೋರ್ಸ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡೆ ಶಾಂತಿ, ಇದೇ ನಿನ್ ಕೊನೆ ವಾರ್ನಿಂಗು. ಯಾವುದೇ ಕಾರಣಕ್ಕೂ ಆ ಹೆಂಗಸ್ ಜೊತೆ ಸಹವಾಸ ಇಟ್ಕೋಬಾರ್ದು ನೀನು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಶಾಂತಿ ಮೀನನ್ನೇ ಗುರಾಯಿಸ್ತಿರ್ತಾಳೆ. ಅಲ್ಲೇನೆ ಗುರಾಯಿಸ್ತಾ ಇದ್ಯಾ? ಇಲ್ಲಿ ನೋಡೆ, ಮೀನಾ ಇಷ್ಟು ಮಟ್ಟಿಗೆ ಬೆಳ್ದಿದ್ದಾಳೆ ಅಂತಂದ್ರೆ ಅದು ನಮ್ ಹುಡುಗ ಕಣೆ ಗೌರವ. ಅದರಿಂದ ಸೂರ್ಯನ್ಗೂ ಹೆಲ್ಪ್ ಆಗುತ್ತೆ. ನಿನ್ನಿಂದ ಅವ್ರಿಗೆ ಸಹಾಯ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ, ಆದ್ರೆ ಅವ್ರ ಮೇಲೆ ಭಾರ ಅಂತೂ ಆಗ್ಬೇಡ, ಅವ್ರಿಗೆ ತೊಂದ್ರೆ ಕೊಡ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ರೀ ಅವ್ರೇನನ್ನ ಹೇಳ್ತಾ ಇದಾರೆ ಅಂತ ನೀವು ನನ್ನ ಹತ್ರ ಬಂದ್ ಏನೇನೋ ಮಾತಾಡ್ತಿದಿರಲ್ರಿ, ಆ ವಿಶಾಲಾಕ್ಷಿನೇ ಇವ್ರ ದುಡ್ಡನ್ನ ಎತ್ಕೊಂಡು ಹೋಗಿದ್ದಾರೆ ಅಂತ ಇವ್ರಿಗೆ ಹೆಂಗ್ರಿ ಗೊತ್ತು ಅಂತ ಶಾಂತಿ ಕೇಳಿದಾಗ, ಅಮ್ಮ ಆ ದುಡ್ಡನ್ನ ಆ ಹೆಂಗಸಿನ ಮನೆಯಿಂದನೇ ತಂದಿದ್ದು ಅಂತ ರವಿ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗ್ ಶಾಕ್ ಆಗುತ್ತೆ. ಏನು ಆ ದುಡ್ಡನ್ನ ಅವ್ರ ಮನೆಯಿಂದ ತಂದ್ರ ಅಂತ ಶಾಂತಿ ಶಾಕ್ ಅಲ್ಲೇ ಇವ್ರನ್ನೆಲ್ಲ ನೋಡ್ತಿರ್ತಾಳೆ. ಆಗ ಮನೋಜ, ಏನು ಆ ದುಡ್ಡನ್ನ ನೀವ್ ಎತ್ಕೊಂಡ್ ಬಂದ್ರಾ, ಹೇಗೆ ಅಂತ ಕೇಳಿದಾಗ, ಹೌದು ಆ ದುಡ್ಡು ಅವ್ರ ಮನೇಲೇ ಇತ್ತು, ನಾವ್ ಹೋಗೋದನ್ನ ತಗೊಂಡ್ ಬಂದ್ವಿ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಅವ್ರ ಮನೆಗ್ ಹೋಗಿ ನೀವು ಕಳ್ತನ ಮಾಡ್ಕೊಂಡ್ ಬಂದ್ರ ಅಂತ ರೋಹಿಣಿ ಕೇಳಿದಾಗ, ಅವ್ರು ಕದ್ಕೊಂಡ್ ಹೋಗಿರೋದನ್ನ ನಾವ್ ಎತ್ಕೊಂಡ್ ಬಂದಿರೋದು, ಅದಕ್ಕೆ ಕಳ್ತನ ಅಂತ ಹೇಳೋದಿಲ್ಲ. ನಮಗ್ ಬರ್ಬೇಕಾಗಿರೋ ದುಡ್ಡನ್ನ ನಾವ್ ತಗೊಂಡ್ಬಂದಿದೀವಿ ಅಷ್ಟೇನೆ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಕಣೋ ಸೂರ್ಯ, ಅವ್ರ ಮನೆಗ್ ಹೋಗಿ ನೀವ್ ಹೇಗೋ ದುಡ್ಡನ್ನ ತಗೊಂಡ್ ಬಂದ್ರಿ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೇಳಿದ್ವಲ್ಲ ಮವ ರೈಡ್ ಹೋಗಿದ್ವಿ ಅಂತ. ಸೂರ್ಯ ಅವರು ಸೂಪರ್ ಆಗಿರೋ ಒಂದ್ ಪ್ಲಾನ್ ಮಾಡಿದ್ರು. ನಾವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳಿ ಅವ್ರ ಮನೆಗ್ ರೈಡ್ ಹೋಗಿ ಅಲ್ಲಿ ದುಡ್ಡನ್ನ ಎತ್ಕೊಂಡ್ ಬಂದ್ಬಿಟ್ವಿ ಅಂತ ಶ್ರುತಿ ಹೇಳ್ತಾಳೆ. ಹಾಗೆ ಏನೇನೋ ಮಾಡಿದ್ವಿ ಅಂತ ಎಲ್ಲಾ ಪ್ಲಾನ್ ಮನೆಯವ್ರ ಮುಂದೆ ಹೇಳ್ತಾಳೆ ಶ್ರುತಿ. ಅದನ್ನ ಕೇಳಿ ಶಾಂತಿಗ್ ಶಾಕ್ ಆಗುತ್ತೆ. ಇಷ್ಟೆಲ್ಲಾ ಮಾಡಿದ್ರ ಇವ್ರು ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಲೋ, ನೀವ್ ಮಾಡಿರೋದು ಚೀಟಿಂಗ್ ಕಣೋ, ಇದ್ರಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ರೆ ಸೀದಾ ಜೈಲ್ಗೆ ಹೋಗಿ ಕೂತಿದ್ರಿ ಗೊತ್ತಾ ಅಂತ ಮನೋಜ ಹೇಳ್ತಿರುವಾಗ, ಲೋ ಪೆಂಗ್ಯ, ಯಾರ್ಗ್ ಯಾವ ಭಾಷೆಲಿ ಮಾತಾಡ್ಬೇಕು ಅದೇ ಭಾಷೆಲಿ ಮಾತಾಡಿದ್ರೇನೆ ಕಣೋ ಅವ್ರಿಗೆ ಅರ್ಥ ಆಗೋದು. ನಾವೇನಾದ್ರೂ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಅಮ್ಮ ನನ್ನ ಹತ್ರ ಇಲ್ಲ ಅಂತ ಆ ದುಡ್ಡನ್ನ ಎಲ್ಲಾದ್ರೂ ಮುಚ್ಚಿಟ್ಟಿರೋಳು, ಅದಕ್ಕೆ ಆ ಹೆಂಗ್ಸಿನ ರೂಟಲ್ಲೇ ಹೋಗಿ ಆ ದುಡ್ಡನ್ನ ಎತ್ಕೊಂಡ್ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ದುಡ್ಡು ಸಿಕ್ಕಿದ್ದು ಒಳ್ಳೇದೇ ಕಣೋ, ಆದ್ರೆ ಅದಕ್ಕೆ ಅಂತ ಈ ರೀತಿ ಪ್ರಯೋಗ ಎಲ್ಲ ಮಾಡ್ಬೇಡ್ರಪ್ಪ, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ ಅಪ್ಪಯ್ಯ, ಆ ರೀತಿ ಏನು ಸಮಸ್ಯೆ ಆಗೋದಿಲ್ಲ. ಮೀನಾ ಯಾವ ಕವರ್ ಅಲ್ಲಿ ಇಟ್ಟಿದ್ಲೋ ಆ ಕವರ್ ಅಲ್ಲೇ ಇತ್ತು, ಅವ್ಳು ಹೇಳಿದ ರೀತಿನೇ ದುಡ್ಡು ಇತ್ತು, ಅದನ್ನ ಮಾತ್ರ ಎತ್ಕೊಂಡ್ ಬಂದಿದ್ದೀನಿ ಅಷ್ಟೇ ಅಪ್ಪಯ್ಯ, ಬೇರೆ ಏನು ನಾವು ಮುಟ್ಟಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಈಗಾದ್ರೂ ಅರ್ಥ ಆಯ್ತೇನಮ್ಮ, ಅವರೇ ದುಡ್ಡು ಕದಿರೋದು ಅಂತ ರವಿ ಹೇಳ್ತಿರುವಾಗ ಶಾಂತಿ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ನಂತರ ನೋಡೆ ಶಾಂತಿ, ಆ ಹೆಂಗಸು ಒಳ್ಳೆವಳಲ್ಲ, ನಿನ್ ಹೇಗಿದ್ರು ಮೀನಿನ ಮೇಲೆ ಕೋಪ ಅಂತ ಗೊತ್ತಿದ್ದು ನಿನ್ನ ಉಪಯೋಗಿಸ್ಕೊತಾ ಇದಾರೆ. ನೀನ್ ಇಷ್ಟೆಲ್ಲಾ ಆದ್ರೂ ಕೂಡ ಹೀಗೆ ಮಾಡ್ತಿದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಕಣೆ, ಹುಷಾರಾಗಿರು ಅಂತ ರಂಗನಾಥ್ ಅವ್ರು ಶಾಂತಿಗೆ ವಾರ್ನಿಂಗ್ ಮಾಡಿರ್ತಾರೆ. ಮವ ಹೋಗ್ಲಿ ಬಿಡಿ ಮವ, ಅದ್ರಲ್ಲಿ ಅತ್ತೆದೇನು ತಪ್ಪಿಲ್ಲ ಅಂತ ಮೀನಾ ಹೇಳ್ತಿರುವಾಗ, ಏನೇ ನೀನು ನನ್ ಗಂಡನ ಹತ್ರ ಬಂದ್ರು ನನ್ಗೋಸ್ಕರ ಶಿಫಾರಸ್ ಮಾಡ್ತಿದ್ಯಾ, ಅವ್ರು ಬೈದ್ರೆ ಬೈಕೊಳ್ಳಿ, ನೀನೇನು ಮಧ್ಯ ಮಾತಾಡ್ಬೇಡ ಅಂತ ಶಾಂತಿ ಬೈತಿರ್ತಾಳೆ. ಅಯ್ಯೋ ಅಪ್ಪಯ್ಯ, ಸಿಕ್ಕಿದೆ ಚಾನ್ಸು ಅಪ್ಪಯ್ಯ, ಸಕ್ರೆ ಚೆನ್ನಾಗ್ ಬೈ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ನಾವ್ ಒಂದ್ ಕೆಲ್ಸ ಮಾಡ್ತಿದೀವಿ, ಅದ್ರಲ್ಲಿ ಮುಂದುವರಿತಿದೀವಿ ಅಂತಂದ್ರೆ ನಮ್ಮ ವೈರಿಗಳು ಜಾಸ್ತಿ ಇರ್ತಾರೆ. ನಾನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇನೆ, ನನ್ ಕೆಲಸ ನೋಡಿ ಎಷ್ಟೋ ಜನ ಸಹಿಸ್ಕೊತಾ ಇರ್ಲಿಲ್ಲ. ಇಂಥದ್ದೆಲ್ಲ ಎಲ್ಲಾ ಕಡೆ ಇದ್ದಿದ್ದೆ ಕಣಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹೌದು ಗೊತ್ತು ಅಪ್ಪಯ್ಯ, ಅದು ಮೈಕ್ ಅವ್ರ ಅಪ್ಪ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನಾನ್ ಹೇಳಿದ್ದು ನನ್ ಜೊತೆ ಕೆಲಸ ಮಾಡೋನ್ ಕಣೋ, ಬೇಕು ಅಂತಾನೆ ನನ್ಗೆ ನೈಟ್ ಡ್ಯೂಟಿನೇ ಹಾಕ್ತಿದ್ರು. ನಾವ್ ಕರೆಕ್ಟ್ ಆಗಿ ಇದ್ವಿ ಅಂತಂದ್ರೆ ಯಾರೇನು ಮಾಡೋದಕ್ ಆಗೋದಿಲ್ಲ ಕಣೋ ನಮ್ಮನ್ನ ಅಂತ ಹೇಳಿ, ಆ ದೇವ್ರು ನಿನ್ಗೆ ಒಳ್ಳೇದೇ ಮಾಡ್ತಾನ್ ಕಣಮ್ಮ, ಒಂದಲ್ಲ ಒಂದ್ ದಿವ್ಸ ನೀನ್ ದೊಡ್ಡ ಹೆಸರು ಮಾಡ್ತೀಯ ಅಂತ ರಂಗನಾಥ್ ಅವ್ರು ಮೀನನ್ ಕೇಳ್ತಾರೆ. ತಿದ್ಯಾ ನಡಿ ಒಳಗಡೆ ಅಂತ ರಂಗನಾಥ್ ಅವ್ರು ಶಾಂತಿನ ಗದ್ರಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಮೀನಾ ಶ್ರುತಿ ಮತ್ತೆ ರವಿ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ತಾಳೆ. ಅದಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂತ ರವಿ ಕೇಳಿದಾಗ, ನೋಡ್ ರವಿ, ನೀವೆಲ್ಲರೂ ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ ನನ್ಗೆ ಆ ದುಡ್ಡು ಸಿಗ್ತಾ ಇರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಇದೆಲ್ಲ ಸೂರ್ಯನ್ ಪ್ಲಾನ್ ಇಂದ ಆಗಿದ್ದು ಅಂತ ರವಿ ಹೇಳ್ತಿರುವಾಗ, ಹೌದು ರವಿ ಭಯದಿಂದ ನಡ್ತಾ ಇದ್ದ, ಆದ್ರೆ ನನಗ್ ಮಾತ್ರ ಯಾವ ಭಯನೂ ಇರ್ಲಿಲ್ಲಪ್ಪ, ಮತ್ತೆ ಇನ್ನೊಂದ್ ರೈಡ್ ಹೋಗೋಣ ಅಂತಂದ್ರು ನಾನ್ ಹೋಗೋದಕ್ ರೆಡಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಮ್ಮ ತಾಯಿ, ಒಂದ್ಸಲ ಹೋಗಿದ್ದಕ್ಕೆ ಆ ಟಾಚಕ್ ಬಂದ್ಬಿಡ್ತು, ನೀನ್ ನಡಿ, ನೀನ್ ಇಲ್ಲಿ ನಿಂತ್ಕೋಬೇಡ ಅಂತ ರವಿ ಶ್ರುತಿ ಹೇಳ್ಕೊಂಡು ರೂಮ್ಗೆ ಹೋಗ್ತಾನೆ. ಹಾಗೆ ಮೀನಾ ಸೂರ್ಯನ ಹತ್ರ ಬಂದು ತುಂಬಾ ಥ್ಯಾಂಕ್ಸ್ ರೀ ಅಂತ ಹೇಳ್ತಾಳೆ. ಲೇ ಮೀನಾ, ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ, ರೀ ಕನಕ ತುಂಬಾ ಕಷ್ಟಪಟ್ಟಿದ್ ದುಡ್ಡಿದು, ಎಲ್ಲಾಳು ಕೊಡೋದಕ್ ಆಗುತ್ತೋ ಇಲ್ವೋ ಅಂತ ಭಯ ಆಗೋಗಿತ್ತು, ಹೇಗೋ ದುಡ್ಡನ್ನ ವಾಪಸ್ ತಗೊಂಡ್ ಬಂದ್ರಲ್ಲ, ನಿಮ್ಗೆ ಏನಾದ್ರೂ ಸ್ವೀಟ್ ಬೇಕಾ ಹೇಳಿ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಹೂ ಕಣೆ ಮೀನಾ, ಸ್ವೀಟ್ ಒಂದಿದೆ, ಅದ್ ಕೊಡು ಅಂತ ಸೂರ್ಯ ಹೇಳ್ತಿರುವಾಗ, ಏನ್ರಿ ಹೇಳ್ರಿ, ನಾನ್ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅದು ಸ್ವೀಟ್ ಬಳಸೋದೇ ಕಣಮ್ಮ, ಸಕ್ಕರೆ ಬೇಕು ಅಂತ ಸೂರ್ಯ ಹೇಳಿದಾಗ ಮೀನಾ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಗೊತ್ತಾಯ್ತು ಬಿಡೆ, ಮನೇಲಿ ಇದ್ದೀವಿ, ಯಾರಾದ್ರೂ ನೋಡ್ತಾರೆ ಅಂತ ತಾನೆ ಅಂತ ಸೂರ್ಯ ಹೇಳ್ತಿರುವಾಗ ಮೀನಾ ಸೂರ್ಯನ ಹತ್ರ ಕೇಳ್ಕೊಂಡು ಅವ್ನ ಕೆನ್ನೆಗೆ ಒಂದ್ ಮುತ್ ಕೊಡ್ತಾಳೆ. ನಂತರ ಹಾಗೆ ನಾಚ್ಕೊಂಡು ಅಡ್ಗೆ ಮನೆ ಹೊರಟೋಗ್ತಾಳೆ. ಇದರಿಂದ ಸೂರ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆ ಮೀನಾ ಬೆಳಗ್ಗೆನೆ ಸೂರ್ಯ ತಂದ್ಕೊಟ್ಟಿರೋ ದುಡ್ಡನ್ನ ತಗೊಂಡ್ ಬಂದು ಕನಕನ್ ಕೊಡ್ತಾಳೆ. ಅದನ್ನ ನೋಡಿ ಕನಕಗೂ ಖುಷಿ ಆಗುತ್ತೆ. ಅಕ್ಕ, ಹೇಗೋ ದುಡ್ಡು ಸಿಕ್ಬಿಡ್ತಲ್ಲ, ಹೌದು ಇದೆಲ್ಲಿ ತಕ್ಕ ಅಂತ ಕನಕ ಕೇಳ್ತಾಳೆ. ಇನ್ಯಾರೇ ಕನಕ, ವಿಶಾಲಾಕ್ಷಿನೇ ಹುಡುಗರನ್ನ ಕಳ್ಸಿ ನನ್ನ ಹತ್ರ ದುಡ್ಡನ್ನ ಕಿತ್ಕೊಂಡು ಹೋಗೋ ರೀತಿ ಮಾಡಿದ್ದು, ನಿಮ್ ಬಾಬಾ ಇರ್ಲಿಲ್ಲ ಅಂದಿದ್ರೆ ಈ ದುಡ್ಡು ಸಿಗ್ತಾನೆ ಇರ್ಲಿಲ್ಲ ಅಂತ ಮೀನು ನಡೆದಿದ್ದ ವಿಷಯನೆಲ್ಲ ಕನಕನ್ ಕೇಳ್ತಾಳೆ. ಭಾವ ಇಷ್ಟೊಂದೆಲ್ಲ ಧೈರ್ಯ ಮಾಡಿ ಹೋಗಿದಾರ ಅಂತಂದ್ರೆ ಗ್ರೇಟ್ ಅಲ್ವಾ ಅಕ್ಕ ಅಂತ ಸೂರ್ಯನ ಕನಕ ಹೊಗಳ್ತಿರ್ತಾಳೆ. ಹಾಗೆ ನಿನ್ ಫ್ರೆಂಡ್ ದುಡ್ಡು ಕೊಟ್ಟಿದಾರಲ್ಲ, ಅವ್ರಿಗೆ ದುಡ್ಡನ್ನ ವಾಪಸ್ ತಗೊಂಡೋಗ್ ಕೊಟ್ಬಿಡು, ಅವ್ರ
ಕೇಳೋದಕ್ಕೂ ಮುಂಚೆನೆ ನಾವು ಕೊಟ್ರೆ ಒಳ್ಳೇದಲ್ವೇನೆ. ಸರಿ ಕಣೆ ಕನಕ, ನಾನ್ ಬರ್ತೀನಿ. ನನಗೆ ಇನ್ನೂ ಕೆಲವು ಕಡೆ ಹೂ ಕೊಡ್ಬೇಕು ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಮೀನಾ ಅಲ್ಲಿಂದ ಹೊರಡ್ತಿದ್ದಂಗೆನೆ ಅಲ್ಲಿಗೆ ಅರುಣ್ ಬರ್ತಾನೆ. ಅಯ್ಯೋ ನೀವೇನ್ ಇಲ್ಲಿ ಅಂತ ಕನಕ ಕೇಳಿದಾಗ, ಏನ್ ಮಾಡ್ಲಿ, ಬಸ್ ಸ್ಟಾಪ್ ಅಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೆ, ಆದ್ರೆ ನೀನ್ ಬರ್ಲೇ ಇಲ್ಲ. ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು, ನೀನ್ ರಿಸೀವ್ ಕೂಡ ಮಾಡ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಅರುಣ್ ಹೇಳ್ತಾನೆ. ಹಾ ಸೈಲೆಂಟ್ ಅಲ್ಲಿ ಇತ್ತು, ನಾನ್ ನೋಡ್ಲಿಲ್ಲ ಅದನ್ನ ಅಂತ ಕನಕ ಹೇಳ್ತಿರುವಾಗ, ಅದಕ್ಕೆ ಡೈರೆಕ್ಟ್ ಆಗಿ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಅರುಣ್ ಹೇಳ್ತಾನೆ. ಅದಕ್ಕೆ ಅಂತ ಈ ರೀತಿ ಬಂದ್ಬಿಡೋದ, ಅಮ್ಮ ಏನಾದ್ರು ಇದ್ದಿದ್ರೆ ಏನ್ ಮಾಡೋದು ಅಂತ ಕನಕ ಕೇಳಿದಾಗ, ಹಾ ನೋಡಿದಿದ್ರೆ ಹಂಗೇನೆ ಗಾಡಿನ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ದೆ ಅಂತ ಹೇಳ್ಕೊಂಡು ಅರುಣ್ ನಗ್ತಿರ್ತಾನೆ. ಸರಿ ಯಾವಾಗ ಊರಿಂದ ಬಂದ್ರಿ ಅಂತ ಕನಕ ಕೇಳಿದಾಗ, ಬೆಳಗ್ಗೆ ತಾನೇ ಬಂದೆ, ಬಂದಿದ ತಕ್ಷಣ ತಮ್ಮನ್ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ ಅಂತ ಅರುಣ್ ಹೇಳ್ತಿರ್ತಾನೆ. ಹೌದಾ, ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದಿದ್ದು ಒಳ್ಳೇದಾಯ್ತು ಅಂತ ಕನಕ ಹೇಳ್ತಿರುವಾಗ, ಒಂದ್ ನಿಮಿಷ ಅಂತ ದೇವಸ್ಥಾನದಿಂದ ತಂದಿರೋ ಪ್ರಸಾದನ ಕನಕನ್ ಕೈ ಕೊಟ್ಟು, ನಮ್ಮಿಬ್ಬರಿಗೂ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡ್ ಬಂದೆ ಅಂತ ಅರುಣ್ ಹೇಳ್ತಿರ್ತಾನೆ. ಓಹೋ, ನಾನೆಲ್ಲಿ ನಿಮ್ಗೆ ಡಿಸಿಷನ್ ಹೇಳಲ್ವ ಅಂತ ದೇವ್ರ ಹತ್ರ ಅರ್ಜಿ ಹಾಕಿ ಬಂದಿದ್ದೀರಾ ಅಂತ ಕನಕ ಕೇಳ್ತಿರುವಾಗ, ಬೇರೆ ಇನ್ನೇನ್ ಮಾಡೋದು, ಆ ದೇವ್ರಾದ್ರೂ ನನ್ ಮೇಲೆ ಕರುಣೆ ತೋರಿಸ್ತಾರೋ ಅಂತ ಕೇಳ್ದೆ ಅಂತ ಅರುಣ್ ಹೇಳ್ತಿರ್ತಾನೆ. ಹಾ ಹಾ ತೋರಿಸ್ತಾರೆ ತೋರಿಸ್ತಾರೆ ಅಂತ ಹೇಳ್ಕೊಂಡು ಕನಕ ಮೀನಾ ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅರುಣ್ ಕೈ ಕೊಡ್ತಾಳೆ. ನಾನ್ ಹೇಳಿದ್ನಲ್ಲ ಈಗಲೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ, ಎಲ್ಲಾದ್ರೂ ಸಾಲ ಮಾಡ್ಕೊಂಡು ತಗೊಂಡ್ ಬಂದ್ಯಾ ಅಂತ ಅರುಣ್ ಕೇಳಿದಾಗ, ಇಲ್ಲ ನಮ್ಮ ಅಕ್ಕನ ಹತ್ರ ದುಡ್ಡು ಕಳ್ದೋಗಿತ್ತಲ್ಲ, ಆ ದುಡ್ಡು ವಾಪಸ್ ಸಿಕ್ತು ಅಂತ ಕನಕ ಹೇಳ್ತಾಳೆ. ಹೌದಾ, ಪೊಲೀಸ್ ಅವರು ಅಷ್ಟ್ ಜಲ್ದಿ ಹುಡ್ಕೊಟ್ಬಿಟ್ರ ಅಂತ ಅರುಣ್ ಹೇಳ್ತಿರುವಾಗ, ಪೊಲೀಸ್ ಅವರು ಇಷ್ಟೊಂದ್ ಜಲ್ದಿ ಎಲ್ಲಿ ಹುಡ್ಕೊಡ್ತಾರೆ ಹೇಳಿ, ಇದು ನಮ್ ಬಾವ ಮಾಡಿರೋ ಪ್ಲಾನ್ ಇಂದ ಸಿಕ್ಕಿರೋದು ಅಂತ ಹೇಳಿ ಅರುಣ್ ಕೈಗೆ ದುಡ್ಡು ಕೊಟ್ಟಾಗ, ಸರಿ ಆಯ್ತು ನಿನ್ನಿಂದ ದುಡ್ಡೇನೋ ಬೇಗ ವಾಪಸ್ ಬಂತು, ಆದ್ರೆ ಉತ್ತರನೇ ಇನ್ನೂ ಬೇಗ ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಅರುಣ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಕನಕ ಅವನನ್ನೇ ನೋಡ್ಕೊಂಡು ನಗ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.